ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳು ಮತ್ತು ಪ್ರೇಕ್ಷಕ ಮಿತ್ರರೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುರು ಸುಖೇಶ್ ಅವರಿಗೆ ಅಂತೇಳಿ. ನಾನು ದೈಹಿಕ ಶಿಕ್ಷಣ ಶಿಕ್ಷಕ ಸಾಯಿ ರಾಯಚೂರು. ಇವತ್ತಿನ ಒಂದು ವಿಷಯದಲ್ಲಿ ನಾನು ಕ್ಯಾಂಪಸ್ ಅನ್ನ 1 ರಿಂದ 8 ಯಾವ ರೀತಿ ಇರ್ತವೆ, ಮಾಡಬಹುದು ಮಾಡಿದ್ರೆ ಸರಿ ಅಂದ್ರೂ ನನ್ನೊಂದು ಸಣ್ಣ ಪ್ರಯತ್ನ ತಮ್ಮರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಟೆಂಬಲ್ಸ್ ಅನ್ನ ಮಾಡ್ಬೇಕಾದ್ರೆ ನಾವು ಮೊದಲು ಟೆಂಬಲ್ಸ್ ಮಕ್ಕಳನ್ನ ಅಸೆಂಬಲ್ ಮಾಡಿದಾಗ ಮಕ್ಕಳ ಬಲಭಾಗದಲ್ಲಿ ಕಾಲಿನ ತಿರುಗಡೆಯ ಹಂತದಲ್ಲಿ ಒಂದು ಇಡ್ತಕ್ಕಂಥದ್ದು. ಆಗ ಇಟ್ಟಂತ ಟೆಂಬಲ್ಸ್ ಅನ್ನ ಮೇಲೆ ತಗೋಬೇಕಾದ್ರೆ ಅವಕಾಶ ಕೊಡ್ತಾರೆ. ಅಂದ್ರೆ ಟೆಂಬಲ್ಸ್ ಚಮನ್ಸೆ ಉಟಾವ್ ಅನ್ನುವಂತ ಆಲ್ಮೋಸ್ಟ್ ಇಂಡಿಯಾದಲ್ಲೇ ಕಾಶಿ ಕೊಡುವಂತ ಪದ್ಧತಿ ಇರೋದ್ರಿಂದ ಟೆಂಬಲ್ಸ್ ಚಮನ್ಸೆ ಉಟಾವ್ ಅಂದಾಗ ಮಕ್ಕಳು ಏಕ್ ದು ಅನ್ನುವಂತ ಟೆಂಬಲ್ಸ್ ಅನ್ನ ತಗೊಂತಾರೆ. ನಂತರದಲ್ಲಿ ಕಾಶಿ ಬರ್ತದೆ. ಸಾವಧಾನ ಅಂದಾಗ ಸಾವಧಾನ ಆಗ್ತಾರೆ. ಆಗ ಮಕ್ಕಳಿಗೆ ಕಾಶನ್ ಬರ್ತದೆ. ಟೆಂಬಲ್ಸ್ ದೋ ಮಾತ್ಮಲೆ ಏಕ್ ದು ಅನ್ನುವಂತ ಬರ್ತದೆ. ಅಂದಾಗ ನೆಕ್ಸ್ಟ್ ತರಗತಿಯಲ್ಲಿ ಮೊದಲನೇ ಎಕ್ಸರ್ಸೈಸ್ ಆಗಿ ಉಪರ್ ನಿಚ್ಚೆ ಟೋಕ್ ಅನ್ನುವಂತ ವ್ಯಾಯಾಮ ಬರ್ತದೆ. ಉಪರ್ ನಿಚ್ಚೆ ಟೋಕ್ 4 ಎಣಿಕೆ ಕ್ರಮದಲ್ಲಿ ತೋರಿಸೋದಾದ್ರೆ ಮೊದಲನೇ ಕ್ರಮದಲ್ಲಿ ಹಂತದಲ್ಲಿ ಏಕ್ ಅನ್ನುವಂಥದ್ದು ಮೇಲೆ ಹೋಗ್ತದೆ, ದು ಅನ್ನೋದು ಕೆಳಗೆ ಇರ್ತದೆ, ಟಿ ಅನ್ನೋದು ಮತ್ತೆ ಕೆಳಗೆ ಹೋಗ್ತದೆ, ಚಾರ್ ಅಂದ್ರೆ ಸಾವಸ್ಥಿತಿ ಬರ್ತೀವಿ. ಹೀಗೆ ಮುಂದುವರೆದು ಕಂಟಿನ್ಯೂಸ್ಲಿ ಮಾಡೋದಾದ್ರೆ ಏಕ್ जाओ।